ಟಿಬಿ ಡ್ಯಾಂಗೆ ಸಿಎಂ ಬಾಗಿನವನ್ನ ಅರ್ಪಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಾಭದ್ರಾ ಜಲಾಶಯಕ್ಕೆ ಆಗಮಿಸಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಮೀರ್ ಅಹಮದ್, ಶಿವರಾಜ್ ತಂಗಡಗಿ, ಶರಣಪ್ರಕಾಶ್ ಪಾಟೀಲ್ ಸಾಥ್ ನೀಡಿದ್ದಾರೆ. ಇಲ್ಲ ಕಳ್ಸಿ ನೀರಾಗತ್ತೆ ಏನು ಔಷಧ ಇದ್ರು ಬಿಡೋ ರಿಹರ್ಸಲ್ ಬಿಟ್ಟಾರ ಈಗ ಬಿಡ್ತಾ ಇದ್ರು ಈಗ ಬಿಡ್ತಾ ಇದ್ರು ರೆಡಿ ಇಟ್ಕೊಂಡ್ರು. ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ವಕೀಲರು ಸಮಾವೇಶವನ್ನ ನಡೆಸಿದ್ದಾರೆ. ಗಾಂಧಿ ಭವನದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದೆ. ಈ ವೇಳೆ ಮಾತನಾಡಿರುವಂತಹ ಸ್ವಾಮೀಜಿ, ಕಳೆದ ಕೆಲ ವರ್ಷಗಳಿಂದ ಸರ್ಕಾರಕ್ಕೆ ನಮ್ಮ ಕೂಗು ಕೇಳ್ತಾ ಇಲ್ಲ. ರಾಜ್ಯದ ಸಿಎಂ ಸಹ ಓರ್ವ ವಕೀಲರೇ ಆಗಿದ್ದಾರೆ. ಹೀಗಾಗಿ ವಕೀಲರ ಮೂಲಕವೇ ಅವರ ಮನವೊಲಿಸಲು ಸೇರಿದ್ದೇವೆ ಅಂತ ಹೇಳಿದ್ದಾರೆ. ನಾಲ್ಕು ತಿಂಗಳ ಹಸುಗೂಸೊಂದು ಇನ್ನು ಸರಿಯಾಗಿ ಕಣ್ಬಿಟ್ಟು ಪ್ರಪಂಚವನ್ನೇ ನೋಡಿರದ ವಯಸ್ಸಲ್ಲಿ ಸಾಧನೆ ಮಾಡಿ ದಾಖಲೆಯನ್ನ ಮಾಡಿದೆ. ಕೋಲಾರದ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಮಂಜುನಾಥ್ ರವರ ಮಗು ನೊಬೆಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನ ದಾಖಲು ಮಾಡಿಕೊಂಡಿದೆ. Tarak, which is teeth? Tarak, teeth. Tarak, which is teeth? Teeth mane. Tarak, which is teeth? Tarak, teeth. S. ಕೋಮು ದಳ್ಳೂರಿಗಳ ಅಟ್ಟಹಾಸದ ಮಧ್ಯೆ ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಶೋಭಾಯಾತ್ರೆ ವೇಳೆ ಮುಸ್ಲಿಂ ಯುವಕರು ಭಾವೈಕ್ಯತೆಯನ್ನ ಸಾರಿದ್ರು. ಮೆರವಣಿಗೆಯಲ್ಲಿ ಆಗಮಿಸಿರುವಂತಹ ಭಕ್ತರಿಗೆ ಪಾನಕವನ್ನು ಹಂಚಿದ್ದಾರೆ. ಜಗಳೂರು ಪಟ್ಟಣದಲ್ಲಿ ನಡೆದಿರುವಂತಹ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಈ ಘಟನೆ ಸಂಭವಿಸಿದೆ. ಹಿಂದೂ, ಮುಸ್ಲಿಂ ಹಾಗೆ ಸ್ನೇಹಿತರ ಭಾವೈಕ್ಯತೆಗೆ ಜಿಲ್ಲೆಯಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಮುಸ್ಲಿಂ ಬಾಂಧವರಿಂದ ಬೆಳಗಾವಿಯಲ್ಲಿ ಬೃಹತ್ ಈದ್ ಮಿಲಾದ್ ಮೆರವಣಿಗೆ ನಡೆಸಲಾಗ್ತಾ ಇದೆ. ಹೀಗಾಗಿ ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಪೋರ್ಟ್ ರಸ್ತೆಯಿಂದ ಆರಂಭವಾದಂತಹ ಮೆರವಣಿಗೆ ಆರ್ಟಿಒ ಚನ್ನಮ್ಮ ವೃತ್ತ ಹಾಗೆ ಕ್ಯಾಂಪ್ವರೆಗೆ ಮೆರವಣಿಗೆ ನಡೀತಾ ಇದೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ರೈತ ಸಂಘ ಒತ್ತಾಯವನ್ನು ಮಾಡಿದೆ. ಕೋಲಾರದಲ್ಲಿ ವೆಂಕಟರಮಣ ಸ್ವಾಮಿ ಫೋಟೋ ಮತ್ತು ಲಡ್ಡನ್ನು ಹಿಡಿದು ಒತ್ತಾಯವನ್ನು ಮಾಡಲಾಗಿದೆ. ಧಾರವಾಡ ಕೃಷಿ ಮೇಳಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಧಾರವಾಡ ಕೃಷಿ ಬಿಬಿಯಲ್ಲಿ ಆಯೋಜನೆ ಮಾಡಿರುವಂತಹ ಕೃಷಿ ಮೇಳವನ್ನು ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ವೇಳೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಗೆ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಭಾಗಿಯಾಗಿದ್ದರು. ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರ ಅವಹೇಳನ ಖಂಡಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದ ಆಸ್ಕರ್ ಫರ್ನಾಂಡಿಸ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಾಗಮಂಗಲ ಕೋಮು ಗಲಭೆಯ ಬಂಧನದಿಂದ ಭೀತಿಯಿಂದ ಗ್ರಾಮ ತೊರೆದಿರುವಂತಹ ಯುವಕ ಸಾವನ್ನಪ್ಪಿದ್ದಾನೆ. ಇಂದು ಬೆಳಗ್ಗೆ ಕಿರಣ್ ಅಂತ್ಯಕ್ರಿಯೆ ನಡೆಸಲಾಯಿತು. ಕಿರಣ್ ಸಾವಿನಿಂದ ಗ್ರಾಮದಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಇನ್ನು ಜೈಲಿನಿಂದ ಬಂದು ಪುತ್ರನ ಅಂತಿಮ ವಿಧಿವಿಧಾನದಲ್ಲಿ ಅವರ ತಂದೆ ಕುಮಾರ್ ಪಾಲ್ಗೊಂಡಿದ್ದಾರೆ. ಮೃತ ಕಿರಣ್ ಕುಟುಂಬಕ್ಕೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಾಂತ್ವನವನ್ನು ಹೇಳಿದ್ದಾರೆ. ಅಂತ್ಯ ಸಂಸ್ಕಾರ ಹಾಗೆ ಇತ್ಯಾದಿ ಕಾರ್ಯಗಳಿಗೆ ನಿಖಿಲ್ ನೆರವಾಗಿದ್ದಾರೆ. ಕುಟುಂಬಕ್ಕೆ ಸಾಂತ್ವನ ಹೇಳುವ ಜೊತೆಗೆ ನಿಖಿಲ್ ವೈಯಕ್ತಿಕ ನೆರವನ್ನ ಕೊಟ್ಟಿದ್ದಾರೆ.
ಮಾತಾಡ್ಕೊಂಡ್ಬಂದ್ರೆ ಇಲ್ಲಿ ಕೇಳು ಕುಮಾರಣ್ಣ ಫೋನ್ ಮಾಡಿದ್ರು ಕೆಲಸ ಮಾಡಿಸ್ಕೊಡ್ತೀವಿ ಅವ್ರು ಫಸ್ಟ್ ಇದರಿಂದ ಹೊರಗಡೆ ಬರಲಿ ಹೊರಗಡೆ ಬರಲಿ ಮನೆಗೆ ಬಂದು ನಿನ್ ಮಗನಿಗೆ ಕೆಲಸ ಕೊಡಿಸ್ತೀನಿ. ದಸರಾ ಆಚರಣೆ ಬಗ್ಗೆ ಮಾತನಾಡಿರುವಂತಹ ಸಂಸದ ಯದುವೀರ್ ಸಂವಿಧಾನ ದೃಷ್ಟಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಷಾ ದಸರಾ ಮಾಡಿದ್ರೆ ತೊಂದರೆ ಇಲ್ಲ, ಯಾರಿಗೂ ಕೂಡ ಯಾವುದೇ ರೀತಿಯ ಹಾನಿಯಾಗದೆ ರೀತಿ ಕಾರ್ಯಕ್ರಮ ಮಾಡಿಕೊಡಬಹುದು ಅಂತ ಹೇಳಿದ್ದಾರೆ. ಉದ್ಯಮಿ ಭೀಕರ ಹತ್ಯೆ ಸಂಬಂಧ ಸ್ಥಳಕ್ಕೆ ಎಸ್ಪಿ ನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿರುವಂತಹ ಅವರು ಕಾರಿಗೆ ಬ್ಯಾಗ್ ಇಡುವ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅಟ್ಟಿಸಿದ್ದಾರೆ. ಇನ್ನು ಬಾತ್ರೂಮ್ನಲ್ಲಿರುವಂತಹ ಅವರ ಪತ್ನಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಕೊಲೆ ಬಗ್ಗೆ ಹೇಳಿದ್ದಾರೆ. ನಾಗಮಂಗಲದಲ್ಲಿ ಕಲ್ಲು ತೂರಿದವರು ಹಾಗೆ ಪೆಟ್ರೋಲ್ ಬಾಂಬ್ ಎಸೆದವರ ವಿರುದ್ಧ ಏನು ಕ್ರಮ ಆಗಿಲ್ಲ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ದಾವಣಗೆರೆಯಲ್ಲಿ ತೆಗೆದುಕೊಂಡಂತೆ ಕ್ರಮವನ್ನ ನಾಗಮಂಗಲದಲ್ಲೂ ಕೂಡ ಕೈಗೊಳ್ಳಬೇಕು ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಬಳಸಿದ್ದಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಅಲ್ಲಿನ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕೂಡ ಮತಾಂತರ ಆದ ಕ್ರಿಶ್ಚಿಯನ್ ಪ್ರಸಾದದಲ್ಲಿ ಕೊಬ್ಬು ಮಿಶ್ರಣ ಮಾಡಿದ್ದು ಜಗತ್ತಿಗೆ ಮಾಡಿದ ಮಹಾನ್ ಮೋಸ ಆಗಿದೆ. ಆ ಪುಣ್ಯಾತ್ಮ ಮಾಡಿದ ಕೃತ್ಯಕ್ಕೆ ಕೇಸ್ ದಾಖಲಿಸಿ ಆತನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕು ಅಂತ ಕಿಡಿಕಾರಿದ್ದಾರೆ. ಕಂಠಪೂರ್ತಿ ಕುಡಿದು ಕೊಳಕು ಬಟ್ಟೆಯಲ್ಲೇ ಚಿಕಿತ್ಸೆ ನೀಡಲು ಒಪಿಡಿಗೆ ಬಂದಂತ ಪಿಜಿ ಡಾಕ್ಟರ್ಗೆ ರೋಗಿ ಕಡೆಯವರು ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳೂರಿನ ಎಜಿ ಹಾಸ್ಪಿಟಲ್ನಲ್ಲಿ ನಡೆದಿದೆ. ಕುಡಿದು ಬಂದ ಪಿಜಿ ವೈದ್ಯ ಶ್ರೀಕಾಂತ್ಗೆ ತರಾಟೆಗೆ ತೆಗೆದುಕೊಂಡಿರೋದು ಮೊಬೈಲ್ನಲ್ಲಿ ವಿಡಿಯೋ ಮಾಡಲಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ವರದಿ ಮಾಡ್ತಾ ಇದ್ದಂತೆ ವೈದ್ಯನನ್ನ ಅಮಾನತು ಮಾಡಲಾಗಿದೆ. ಅರಮನೆ ಆವರಣದಲ್ಲಿ ಕಂಚನ್ ಮತ್ತು ಧನಂಜಯ್ ಆನೆಗಳ ಜಗಳ ವಿಚಾರ ಮಾವುತರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಆನೆಗಳ ಮುಂದೆ ಫೋಟೋ ಸೆಲ್ಫಿ ತೆಗೆದುಕೊಳ್ಳುವವರಿಗೆ ಕಡಿವಾಣ ಹಾಕಬೇಕು ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಅಧಿಕಾರಿಗಳು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಟಿಬಿ ಡ್ಯಾಂಗೆ ಸಿಎಂ ಬಾಗಿನವನ್ನ ಅರ್ಪಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ತುಂಗಾಭದ್ರಾ ಜಲಾಶಯಕ್ಕೆ ಆಗಮಿಸಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಜಮೀರ್ ಅಹಮದ್, ಶಿವರಾಜ್ ತಂಗಡಗಿ, ಶರಣಪ್ರಕಾಶ್ ಪಾಟೀಲ್ ಸಾಥ್ ನೀಡಿದ್ದಾರೆ. ಇಲ್ಲ ಕಳ್ಸಿ ನೀರಾಕತ್ತರಿ ನೀವೇ ಏನು ಔಷಧ ಇದ್ರು ರಿಹರ್ಸಲ್ ಅಲ್ಲಿ ಬಿಡೋ ರಿಹರ್ಸಲ್ ಬಿಟ್ಟಾರ. ಈಗ ಬಿಡ್ತಾ ಇದ್ರು ಈಗ ಬಿಡ್ತಾ ಇದ್ರು ರೆಡಿ ಇಟ್ಕೊಂಡ್ರು. ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ವಕೀಲರು ಸಮಾವೇಶವನ್ನ ನಡೆಸಿದ್ದಾರೆ. ಗಾಂಧಿ ಭವನದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದೆ. ಈ ವೇಳೆ ಮಾತನಾಡಿರುವಂತಹ ಸ್ವಾಮೀಜಿ, ಕಳೆದ ಕೆಲ ವರ್ಷಗಳಿಂದ ಸರ್ಕಾರಕ್ಕೆ ನಮ್ಮ ಕೂಗು ಕೇಳ್ತಾ ಇಲ್ಲ. ರಾಜ್ಯದ ಸಿಎಂ ಸಹ ಓರ್ವ ವಕೀಲರೇ ಆಗಿದ್ದಾರೆ. ಹೀಗಾಗಿ ವಕೀಲರ ಮೂಲಕವೇ ಅವರ ಮನವೊಲಿಸಲು ಸೇರಿದ್ದೇವೆ ಅಂತ ಹೇಳಿದ್ದಾರೆ.